ಇವ್ ಮನೆಯೊಳಗೆ ಹೋಗ ಈ ಕೋಳಿಗೆ ಬಂದೈತಮ್ಮ ಒತ್ತು. ಹಾ, ಈ ಕಂಡಾರ ಮನೆಗೆ ಯಾತನ ಒಣಗಾಕಂಗಿಲ್ಲ. ಒಂದು ಅಕ್ಕಿನೇ ಆಗಲಿ, ಒಂದು ರಾಗಿನೇ ಆಗಲಿ, ಒಂದು ಜ್ವಾಳವೇ ಆಗಲಿ, ಒಂದು ಗೋಧಿ ಆಗಲಿ, ಯಾತನ ಒಣಗಾಕಿಲ್ಲ. ಬಂದ್ಬಿಟ್ಟು ಎಲ್ಲ ಮೇವ್ದದೇ ಹೋಗ್ಕವೆ. ಮೇವ್ ಸುಮ್ಮನೆ ಹೋಗಲ್ಲ, ಹೊಟ್ಟಿ ತುಂಬ ಒಟ್ಟು ಇವತ್ಬಿಟ್ಟು ಎಲ್ಲ ರಚ್ ಮಾಡಿ ಹೋಗ್ಕವೆ. ಇನ್ನು ಮನೆಯೊಳಗೆ ಹೋಗ ಈ ಕೊಕ್ರದಾಗ ಬಂದು ಸತ್ತನ ಹೋಗಲ್ಲ. ಕಂಡಾರ ಮನೆಗಳ್ದು ಅಂದ್ರೆ ಅವಕ್ಕೆ ಏನು ರುಚಿ ಸಿಗ್ತೈತೋ ಏನೋ. ಈ ಸಾಕಿರೋರು ಮನೆ ಮುಂದೆ ಕಟ್ಟಾಕ್ಯಂಬದ ಮುಚ್ಕೊಂಬದ ಮಾಡಲ್ಲ, ಬಿಟ್ಟು ಬಿಡ್ತಾರೆ. ಮೇವ್ದು ಬಿಡ್ಲಿ ಅಂತಾರ. ಆ ನೋಡ ನೋಡ ನೋಡ, ಇಷ್ಟು ಇಲ್ಲೇ ಕುಕೊಂಡಿದ್ದೀನಿ, ಬಂದು ಮೇಯಕ್ ಬತ್ತಿರದ. ಮನೆಯಾಳಾಗ ಹೋಗ. ನನಗಂತೂ ಎದ್ದಾಗಿಂದು ಈ ಕೋಳಿ ಹೊಡೆದು ಹೊಡೆದು ಹೊಡೆದ್ರು ಗಂಟ್ಲು ಹಾಳಾಗೋಯ್ತಿ. ಓಹೋ, ಏನ್ ಪುಟ್ಟಂಗಜ್ಜೆ, ಏನ ಒಣಗಾಕ್ಯಂಗ್ ಕುಂತಿದ್ಯಾ? ಏನ್ ಗೋಧಿನೇ ಅವು? ಏನ್ ಮಿಲ್ಗ ಹಾಕ್ಸಕ್ಕೋ? ಚಪಾತಿ ಗಿಪಾತಿ ಸುಟ್ಕೊಂಡು ತಿಂಬಕ್ಕೆ ಸೊಸೆ ಹೇಳಿರ್ಬೇಕು ಒಣಗಾಕೋ ಅಂತಾನ. ಏನ್ ಕೋಳಿ ಕಾಯ್ಕೊಂಡ್ ಕುಂತಿದ್ಯಾನಜ್ಜೆ? ಹಾಗಾಳೆ ಪ್ರಮೀಳಮ್ಮ ಯಾವಾಗ ಬಂದಮ್ಮ ಊರಿಗೆ? ನೆನ್ನೆ ದಿನ ಬೊಯ್ಯಿನಾಗ ಬಂದ್ವಿ ಕಣ್ಪುಟ್ರಂಗಜ್ಜಿ, ನಾನು ನಮ್ಮ ಅಪ್ಪನೂ. ಅಲ್ಲೇ 9 ಗಂಟೆ ಆಗಿತ್ತು ರಾತ್ರಿ ಬಂದಾಗ. ನಿಮ್ಮ ಅಂತಕ್ ಬರಕ್ ಆಗ್ಲಿಲ್ಲ. ಏನು ಗೋಧಿನ ಒಣಗಿಸ್ತಿರೋದು? ಊನೆ ಪ್ರಮೀಳಮ್ಮ, ಅದೇ ನಮ್ಮ ಸುಶೀಲಮ್ಮ ತುಮಕೂರ್ಗೆ ಹೋಗಿದ್ಲು, ಫೋನ್ ಮಾಡಿದ್ಲು. ಅತ್ತೆ ಅಲ್ಲಿ ಗೋಧಿ ಇಕ್ಕಿದೀನಿ, ಅವನು ಮಾಡ್ಬಿಟ್ಟು ಒಣಗಾಕು, ಬಂದಾಗ ಮಿಲ್ಗೆ ಹಾಕಿಸ್ಕೊಂಬಂದು ಚಪಾತಿ ಗಿಪಾತಿ ಸುಡಕ್ಕೆ ಹಾಕೈತಿ ಅಂತಾನ ಹೇಳಿಳು. ಅದಕ್ಕೆ ನಾನು ಒಣಗಾಕ್ಯಂಗೆ ಕುಂತಿದ್ದೆ. ಎಳೆ ಮಣ್ಣಿ ಕಾಯ್ಕೊಂಡ್ ಕುಕ್ಕಮ್ಮಕ್ಕ ಅಲ್ಲಿ ಕೋಳಿಗಳು ತಾಗೆ. ಏನು ಏನು ಬಂದ್ರಿ ಹಿಂಡೆ ಬರ್ತವೆ, 5-6 ಕೋಳಿಗಳು ಬಂದು ಎಲ್ಲ ಬೈಕ್ಯಣದೆ ಹೋಗ್ತವೆ ಮನೆಯೊಳಗೆ. ಹೋಗ ತೆಗಿಯತ್ತ ಯಾವಳ ಕೈಲಾಕೈತಿ ಕಾಯಕಿ. ನನ್ನ ಕೋಳಿದ್ವು ಅಮ್ಮ ಒಂದು 10-15 ಎಲ್ಲ ಮಾರ್ಕೊಂಬಿಟ್ಟೆ. ನನಗೆ ಕಂಡಾರ ಕೋಳಿ ಕಾಯೋದು ಬಂದೈತಿ. ಅವು ಕೊಕ್ರಾಗ ಬಂದು ಸತ್ತನ ಹೋಗಲ್ಲ. ಎಳೆ ಮಣ್ಣಿ ಏನು ಮಾಡಕ್ಕಾಗಲ್ಲ, ಹಳ್ಳಿಗಿದ್ಮೇಲೆ ಕಾಯಲೇಬೇಕು. ಏನ್ ಪುಟ್ರಂಗಜ್ಜೆ ಚೆನ್ನಾಗಿದ್ದೀಯ? ಹೂ ಕಣ್ ಪ್ರಮೀಳಮ್ಮ, ನಾನೇನೋ ಚೆನ್ನಾಗಿದ್ದೀನಿ. ಏನ್ ಚಂದವೋ ಏನಂದ್ವೋ ವಯಸ್ಸಾದ್ಮೇಲೆ. ಅದೇ ಮಾಮೂಲಿ ಮೊಣಕಾಲು ನೋವು, ಸೊಂಟ ನೋವು. ಜಾಸ್ತಿ ಓಡಾಡಕ್ಕಾಗಲ್ಲ, ಬೈಕೊಂಡು ಕೆಲಸ ಮಾಡಕ್ಕಾಗಲ್ಲ. ಹೆಂಗ ಒಂದು ಇದ್ದೀನಿ, 6 ಕತ್ತಂಗಿಲ್ಲ, 3 ಕಿಳಿಯಂಗಿಲ್ಲ. ನಮ್ಮ ಮುಂದಿನ್ನೇನು ನನ್ನ ವಯಸ್ಸು ಹೆಂಗೈತೆ ಅಂದ್ರೆ ಇವಾಗ ಊರು ಹೋಗು ಅಂತೈತೆ, ಕಾರ್ ಬಾ ಅಂತೈತಿ. ನಂದಂಗಿರ್ಲಿ. ನೀನು ಚೆನ್ನಾಗಿದ್ದೇನಮ್ಮ, ನೀನು ಗಂಡು ಚೆನ್ನಾಗಿ ನೋಡ್ಕೊಂತಾನೆ. ಇವಾಗ ಎಲ್ಲಿದ್ದೀರಮ್ಮಣ ಇವಾಗ? ಕಣ್ಪುಟ್ರಂಗಜ್ಜಿ ಚೆನ್ನಾಗಿದ್ದೀವಿ. ಹೆಂಗ ದೇವ್ರ ದಯದಿಂದಾನ ನಿಮ್ಮಂಥವ್ರ ಹಿರಿಯರ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ನಾವು ಅದೇ ನಮ್ಮ ಅಪ್ಪರ ಊರಾಗೆ ಇದ್ವಿ. ಬೆಂಗಳೂರಿಗೆ ಹೋಗಿದ್ವಿ ಮೊನ್ನೆ, ಒಂದು 4 ತಿಂಗಳಾತ. ಅದೇ ಇಲ್ಲಿಂದ ಬಂದು ಹೋದ್ನಲ್ಲ, ಅವಾಗೊಂದು ತಿಂಗಳು ಇಲ್ಲಿದ್ದು ಆಮೇಲೆ ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಗಿಂದಾನ ಹಿಂಗೆ ಬಂದ್ವಿ. ಅಲ್ಲೇ ಇದ್ವಿ ಬೆಂಗಳೂರಾಗೆ, ಜಾಲಹಳ್ಳಿ ಕ್ರಾಸ್ನಾಗೆ. ಆಗಳೇ ಅಮ್ಮಣಿ ಪ್ರಮೀಳಮ್ಮ, ಅವಾಗ ಇಲ್ಲ ಕಣ್ಪುಟ್ರಂಗಜ್ಜಿ, ನಾವು ಬೆಂಗಳೂರಾಗಿರೋಕ್ಕಾಗಲ್ಲ, ಇಲ್ಲೇ ಬಂದು ಯಾತನ ಅಂಗಡಿ ಇಕ್ಕೆಂಬ್ತೀವಿ, ಬೋಂಡದ ಅಂಗಡಿ ಇಕ್ತೀವಿ, ಸುರ್ಮುರಿ ಅಂಗಡಿ ಇಕ್ತೀವಿ, ಸಿರದಾಗಿ ಅಂತ ಹೇಳ್ತಿದ್ರಿ. ತಿರ್ಗಾಲೆ ಬೆಂಗಳೂರಿಗೆ ಹೋಗಿದ್ರಿ ನೀವು? ಹೂ ಕಣ್ಪುಟ್ರಂಗಜ್ಜಿ, ನೀನು ಹೇಳ್ದಂಗೆ ಸಿರದಾಗಿ ಇಕ್ಕಿದ್ವಿ, ಬೋಂಡದ ಅಂಗಡಿನೂ ಸುರ್ಮುರಿ ಅಂಗಡಿನೂ. ಒಂದು ವಾರ 15 ದಿನ ಚೆನ್ನಾಗಿ ವ್ಯಾಪಾರ ಆಯ್ತು. ಆಮೇಲೆ ಅದು ಯಾರು ಕಣ್ ಬಿತ್ತೋ ಏನೋ, ಜನ ಬರೋದು ಕಮ್ಮಿ ಆದ್ರು, ಲಾಸ್ ಆಯ್ತು. ಮಾಡಿದ್ಕೆಲ್ಲ ಬಂಡವಾಳ ಹಾಕಿದ್ಕೆಲ್ಲ ಲಾಸ್ ಆಯ್ತು. ಇನ್ನು ತೆಳ್ಳಗಾಡಿ ತಿರ್ಗಾ ಬೋಂಡ ಇವು ಅಂತವು, ಬೋಂಡ ತೇಲ್ಸವು, ಬಾಂಡ್ಲಿ, ಸ್ಟವ್, ಸಿಲಿಂಡ್ರ್ ಇವೆಲ್ಲ ಇದ್ವಲ್ಲ, ಇವನ್ನ ಹೆಂಗೆ ತುಂಬ್ಕೊಂಡು ಸೀದನ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋಗಿ ಅಲ್ಲಿ ಎಗ್ ರೈಸೂ, ಗೋಬಿ ಮಂಚೂರಿ ಹಾಕ ಅಂಗಡಿ ಇಕ್ಕಿವಿ ಜಾಲಹಳ್ಳಿ ಕ್ರಾಸ್ನಾಗೆ. ಅಲ್ಲಿ ಇಕ್ಕಿರ ಅಲ್ಲೂ ಚೆನ್ನಾಗಿ ವ್ಯಾಪಾರ ಆಯ್ತು. ಇಲ್ಲಿವರೆಗೂ ನಡೆಯೋದು. ನಮ್ಮ ದುರಾದೃಷ್ಟವೋ ಏನೋ ಗೊತ್ತಿಲ್ಲ ಕಣ್ಪುಟ್ರಂಗಜ್ಜಿ. ಯಾವ್ದೋ ಬೇರೆ ದೇಶದಾಗೆ ಯುದ್ಧ ಆಗ್ತಾ ಇತ್ತಂತೆ. ಯುದ್ಧ ಆದ್ರೆ ಈ ಅಡುಗೆ ಮಾಡೋ ಗ್ಯಾಸು ಸಿಲಿಂಡರ್ಗಳೇ ಸಿಗದಂಗೆ ಆಗ್ಬಿಟ್ವು. ಅಡುಗೆ ಮಾಡಕ್ಕೂ ಹೋಟ್ಲು ಮಾಡೋರಿಗೆ ಭಾಳ ಹೊಡೆತ ಕೊಟ್ಬಿಡ್ತು ಕಣ್ಪುಟ್ರಂಗಜ್ಜಿ. ನಮಗೂ ಗ್ಯಾಸು ಸಿಲಿಂಡರ್ ಸಿಗದಂಗೆ ಆದ್ವು. ಅದಕ್ಕೆ ನಾವು ಎಲ್ಲ ಅಂಗಡಿ ಬಾಗಿಲು ಹಾಕ್ಯಂಡು ಸೀದಾ ಊರಿಗೆ ಬಂದ್ವಿ. ನಮ್ಮ ಅಪ್ಪ ನಡಿಗೆ ಹೋಗೋಣ, ಒಂದು 15 ದಿನ 20 ದಿನ, ಒಂದು ತಿಂಗಳ ಕಾಲ ಊರಾಗೆ ಇದ್ಬಿಟ್ಟು ಆಮೇಲೆ ಬರೋಣ, ಬಂದು ಏನಾನ ಬ್ಯಾರೇದ್ ನೋಡ್ಕೊಂಬನ ಅಂತಾನೆ ಬಂದ್ವಿ ಕಣ್ಪುಟ್ರಂಗಜ್ಜಿ. ಹಂಗಂತ ನಮ್ಮ ಅಪ್ಪ ಈಗ ಮುಂದೆ ಏನಾಕೈತೆ ಎತ್ತಾಕೈತೆ ಯಾರಿಗೆ ಗೊತ್ತಾಕೈತೆ. ನೋಡಿ ಊರಿಗೆ ಹೋಗಿ ಒಂದು 15 ದಿನ ಇದ್ದು ಸುಧಾರಿಸ್ಕೊಂಡು ಬರೋಣ ಅಂತಾನೆ ಬಂದ್ವಿ ಕಣ್ಪುಟ್ರಂಗಜ್ಜಿ. ಹಂಗಾರೆ ಅಮ್ಮಣ್ಣಿ ಪ್ರಮೀಳಮ್ಮ, ಬೆಂಗಳೂರಾಗ ಆಲೆ ಒಂದು 3-4 ತಿಂಗಳು ಕಾಪುರ ಮಾಡ್ಕೊಂಬಂದ್ರೆ ಬಿಡ್ನಂತ ಹಂಗಾರೆ. ಈಗಳೇ ಪ್ರಮೀಳಮ್ಮ, ಏನನ ಕೈಗೂಡ್ಬೇಕು ಅಂದ್ರೆ
ಅದಕ್ಕೂ ಟೈಮ್ ಬರ್ಬೇಕು ಕಣೆ. ಅದೃಷ್ಟನೂ ಇರ್ಬೇಕು. ಮಾಡಿದ್ದೆಲ್ಲ ಕೈ ಹತ್ತಲ್ಲ. ಏನು ಮಾಡಕ್ಕಾಗಲ್ಲ. ಏನೋ ಒಂದು ಹೊಸ್ದಾಗ್ ಮಾಡಕ್ ಹೋಗಿದ್ರಿ ಪಾಪ ಇಬ್ರು. ಅದ್ರಾಗ ಕೈ ಸುಟ್ಕೊಂಡ್ ಬಂದಿದ್ದೀರ. ಹೆಂಗ ಬಿಡು, ದೇವ್ರ ಕೈ ಬಿಡಲ್ಲ. ಹೆಂಗ ಒಳ್ಳೇದಾಕೈತೆ. ಈಗ ಮೊದ್ಲೋಕಿತ್ತಲ್ಲ ನಿಮ್ಮ ಯಪ್ಪ ಕೆಲ್ಸ, ಅದಕ್ಕೆ ಹೋದ್ರೆ ತಿರುಗಿ ಸೇರಿಸ್ಕೊಂಬಲ್ವೇನೋ ಮಣಿ. ಕಣ್ಪುಟ್ರಂಗಜ್ಜಿ, ನಮ್ಮ ಯಪ್ಪನ ಹಂಗೆ ಅಂತು ಗಣೇಶಪ್ಪ. ಇಲ್ಲ ಕಣೆ, ನಮ್ಗೆ ಇವೆಲ್ಲನ ಸೊಟ್ಟಾಗಲ್ಲ ಹೋಟ್ಲು ಪಾಟ್ಲು ಮಾಡೋದು. ನಾನು ಮೊದ್ಲು ಹೋಗಿದ್ನಲ್ಲ ಅದೇ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಬೇಕಾದ್ರೆ ನೀನು ಮಂತಾಗಿರಂಗಿದ್ರಿರು, ಇಲ್ಲ ಯಾವ್ದನ್ನ ಗಾರ್ಮೆಂಟ್ಸಿಗೆ ಸೇರಿಸ್ತೀನಿ ನಿನ್ನ. ನಿನ್ಗೂ ಒಂದು 10-15 ಸಾವಿರ ಕೊಟ್ಟರು, ನನಗೊಂದು 25-30 ಸಾವಿರ ಕೊಡ್ತಾರೆ. ಹೆಂಗ ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತು. ಅದೇ ಇಲ್ಲೊಂದು 10-15 ದಿನ ಇದ್ದು ಆಮೇಲೆ ಯೋಚನೆ ಮಾಡ್ತೀವಿ ಕಣ್ಪುಟ್ರಂಗಜ್ಜಿ. ಏನೋ ಮಾಡ್ರಮ್ಮ, ಹೆಂಗ ದೇವ್ರು ಒಳ್ಳೇದು ಮಾಡ್ಲಿ. ಹೆಂಗ ಭಯ ಭಕ್ತಿಯಿಂದ ಇದ್ದೋದ್ರ ಅಷ್ಟೇ ಸಾಕು. ಕಣ್ಪುಟ್ರಂಗಜ್ಜಿ, ಎಲ್ಲಿ ಸುಶೀಲಮ್ಮರು ಕಾಣ್ತಿಲ್ಲ? ತುಮಕೂರ್ಗೆ ಹೋಗ್ಯವ್ರೆ ಅಂದಲ್ವೇ? ಯಾವಾಗ ಹೋದ್ರು ಪುಟ್ರಂಗಜ್ಜಿ ತುಮಕೂರಿಗೆ ಸುಶೀಲಮ್ಮರು? ಅಯ್ಯ, ಅವಳು ಕತೆ ಹೇಳತ್ತ. ಹೋಗಿ 1 ವಾರ ಆತು. ಇವತ್ತು ಬರ್ತೀನಿ ಅಂತ ಹೇಳವಳಮ್ಮ. ಇಟೊತ್ತಿಗೆ ಬರ್ಬೇಕಾಗಿತ್ತು, ಯಾಕ ಬಂದಿಲ್ಲ. ಈಗಲಾಗಲ್ಲ ಇಳ್ಕೊಂತಾರೆ. ಹಂಗಾರ ಹಂಗೇನು ಸರ್ ಕಣ್ಪುಟ್ರಂಗಜ್ಜಿ ಆತು. ಬಾ, ಆ ಸವಿತಮ್ಮರ ಮಂತಕನ ಹೋಗಿ ಬರೋಣ. ಬೇಜಾರಾಕೈತೆ ನನಗೂ. ಆವಕ್ಕ ತಿರ್ಗ ನಮ್ಮಂತಕ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂತೈತೆ. ಬಾ, ಹೋಗಿ ಬರೋಣ ಸವಿತಮ್ಮರ ಮಂತಕ್ಕೆ. ಪ್ರಮೀಳಮ್ಮ, ನೀನು ಶೆಲ್ಲಾಟ್ಕಾತಿ ಕಣೆ ನೀನು. ಮನೆ ಮುಂದಿಲ್ಲೇ ಗೋಧಿ ಒಣಗಾಕಿದ್ದೀನಿ. ನಾನು ಬಿಟ್ಟು ಬಂದ್ರು ಕೋಳಿಗಳು ಬಿಡ್ತವೆ. ರಾಕ್ಸಿದ್ದಂಗ ಅವು ಕೋಳಿಗಳು ಬಂದು ಏನಿಲ್ಲ ಒಂದೊಂದು ದಿಡಿ ಒಯ್ಕೊಂತಾವ ಒಂದೊಂದ್ಸಲಿನ ಗಂಟ್ಲಾಕಿ. ನಾನು ಬರೋ ಒಟ್ಟದ್ಗೆಲ್ಲ ಮುಗಿಸಿರ್ತವೆ. ಬೇಕಾದ್ರೆ ನೀನು ಹೋಗಿ ಬರಮ್ಮ, ನಾನು ಕುಕೊಂಡಿರ್ತೀನಿ ಇಲ್ಲಿ. ಬಾರ್ ಪುಟ್ರಂಗಜ್ಜಿ, ಏನೋ ಪ್ರೂಫ್ ಕರಿತಿದ್ದೀನಮ್ಮ, ಅದಕ್ಕೆ ಬರೋಕೆ ಹಂಗೆ ಇದನ್ನು ಮಾಡ್ತೀಯ. ಬಾ, ಹೋಗಿ ಬರೋಣ ಸವಿತಾ ಕೈಯರ್ ಮಂತಾಕಿ. ಏನೊಂದು 10 ನಿಮಿಷದಾಗ ಏನೆಲ್ಲ ತಿಂದು ಬಿಡಲ್ಲ. ಬಾ, ಕೋಳಿಗಳೇನಿಲ್ಲ, ಎಲ್ಲ ಹೋಗ್ಯಾವ 10 ಇತ್ತೋಸು. ಬಾ, ಹೋಗಿ ಬರೋಣ ಸವಿತಮ್ಮರ ಮಂತಾಕಿ. ಅಯ್ಯೋ ದೇವ್ರೇ, ನೀನೇನು ನನ್ನ ಬಿಡಂಗ್ ಕಾಮಲ್ಲ. ನಡಿಯಮ್ಮ, ಹೋಗನಿಗೇನು. ಯಾ ಸವಿತಮ್ಮ, ನನ್ನ ಸೊಸೆ ನನ್ನ ಮಾತು ಕೇಳ್ತಾಳೆ. ಅವಳು ಸ್ಟೈಲ್ಗಾತಿ ಅವಳು. ನಾನು ಮದುವೆ ಆಗ್ತಾಳೆ ಬಡ್ಕಂಡೆ, ಅಮ್ಮಣ್ಣಿ ಮಕ್ಕಳು ಮಾಡ್ಕೊಳ್ರಿ ಅಂತಾನೆ. ನನ್ನ ಮಾತು ಕೇಳಿಲ್ಲ ನನ್ನ ಸೊಸೆ. ಅತ್ತೆ, ಇವಾಗಲೇ ನಾನು ಮಕ್ಕಳು ಮಾಡ್ಕೊಂಡ್ಬಿಟ್ರೆ ನನಗೆ ಎಂಜಾಯ್ ಮಾಡಕ್ಕಾಗಲ್ಲ. ಎಂಜಾಯ್ ಮಾಡ್ಬೇಕು ನಾವಿಬ್ರು ಗಂಡ ಹೆಣ್ತಿನೂ ಅಂತಾನ. ಇಬ್ರು ಒಂದಾಗಿನೂ ಹೇಳ್ಬಿಟ್ರು. ನನ್ನ ಮಗನೂ ಹೇಳ್ದೆ, ನನ್ನ ಸೊಸೆನೂ ಹೇಳಿಳು, ಬೇಡ ಕಣತಿ, ಇವಾಗಲೇ ಒಂದು 2 ವರ್ಷ ಆದ್ಮೇಲೆ ಮಕ್ಕಳು ಮಾಡ್ಕೊಂತೀವಿ ಅಂತಾನೆ. ನಾನು ನಿಮ್ಮ ಅಜ್ಜಿ ನೀವೇನ ಮಾಡ್ಕೊ ಹೋಗ್ರಿ ಅಂತಾನೆ. ನಾನು ಸುಮ್ಮನಾದಿ. ನೋಡಿ ಅಮ್ಮಣ್ಣಿ, ಅವರಿಬ್ರು ಮದುವೆ ಆಗಿವಾಗ ಅಲ್ಲೇನ 6 ವರ್ಷ 7 ವರ್ಷ ಆಗ್ತಾ ಬಂದೈತಿ, ಇನ್ನೂ ಮಕ್ಕಳಾಗಿಲ್ಲ. ನೋಡಿದೆ ಹಿಂಗೆ. ಅದಕ್ಕೇನ ಹಿರಿಯರ ಮಾತು ಕೇಳ್ರಿ ಎಂಬುದೀಗ ಇದಕ್ಕೇನ. ಅಲ್ಲ, ಏನು ಮದುವೆ ಆಗೋದಿನ್ನ ಸಂಪತ್ತಿಗೆ ಅಮ್ಮಣ್ಣಿ, ಮಕ್ಕಳು ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಅತ್ತೆ ಸೊಸೆ ಎಲ್ಲ ಸಂಬಂಧಿಕರ ಜೊತೆ ಚಂದಕ್ಕಿರ್ಬೇಕು ಅಂತ ತಾನೆ. ನಾನಿಗಳೇ ಅಮ್ಮಣ್ಣಿ, ಯಾವ್ದನ ಮದ್ವೆಗೆ ಹೋಗ್ಲಿ, ಶೋಭನಕ್ಕೆ ಹೋಗ್ಲಿ, ನಾಮಕರಣಕ್ಕೆ ಹೋಗ್ಲಿ, ಸೀಮಂತಕ್ಕೆ ಹೋಗ್ಲಿ, ಏನು ಎಲ್ಲರೂ ಕೇಳೋದೇನ, ಏನಜ್ಜಿ ನಿನ್ ಸೊಸಿಗೇನು ಮಕ್ಕಳಾಗಲ್ವೇ, ಮೊಮ್ಮಗಳು ನೋಡಲ್ವೇ, ನೀನು ಮೊಮ್ಮಗನ್ ನೋಡಲ್ವೇ ಅಂತಾನ ಎಲ್ಲರೂ ಕೇಳ್ತಾರೆ ಕಣೆ ಮಣಿ. ನನಗವಾಗ ಹಂಗೇನ ಒತ್ತರ ಬಂದಂಗ ಆಗ್ತೈತಿ. ಕಣ್ಣಂಗ ನೀರ್ ಪಳಕ್ ಉದುರ್ತವೆ. ಹೇಳೆ ಮಣ್ಣೆ ಅತ್ತ 6 ವರ್ಷ 7 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತಂದ್ರೆ ನನಗೊಂಥರ ಕಣ್ಣಂಗ ನೀರ್ ಬತ್ತಾವ ಕಣೆ ಸವಿತಮ್ಮ. ಈಗ ನನಗೂ ಹೋಗಲ್ಲ, ಗೊತ್ತಾಗಲ್ಲ. ಮಕ್ಕಳು ಮಾಡ್ಕೊಂಡ್ರೆ ಚಂದ ಅಲ್ವೇನೆ ಅಮ್ಮಣ್ಣಿ? ಅಲ್ಲ ಕಣ್ಣಿಂಗಜ್ಜಿ, ಹಂಗಾರೆ ನೀವು ಆಸ್ಪತ್ರೆಗೂ ಏನ್ ತೋರ್ಸಕ್ ಹೋಗಿಲ್ಲ, ದೇವ್ರು ದಿಂಡ್ರು ಅಂತ ಏನು ಮಾಡಕ್ ಹೋಗಿಲ್ವೋ? ಅಮ್ಮಣ್ಣಿ ಸವಿತಮ್ಮ ಸುಮ್ಮನ್ ಕೂಕಾತ. ಅವರು ಅರಕೆ ಕಟ್ಟುದ್ ದೇವ್ರುಗಳಿಲ್ಲ, ತೋರ್ಸುದ್ ಆಸ್ಪತ್ರೆಗಳಿಲ್ಲ. ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಯವ್ರಿ. 1.5 ಲಕ್ಷ 2 ಲಕ್ಷ ರೂಪಾಯಿ ಖರ್ಚಾಗೈತೆ ಎಲ್ಲಾನ. ಈಗ ಅಲ್ಲಿ ಚೆನ್ನಾಗ್ ನೋಡ್ತಾರೆ ಅಂದ್ರೆ ಅಲ್ಗ ಹೋಗೋದು, ಇಲ್ಲಿ ಚೆನ್ನಾಗ್ ನೋಡ್ತಾರೆ ಅಂದ್ರೆ ಇಲ್ಗ ಹೋಗೋದು, ಎಲ್ಲ ತಟ್ ಬಡ್ದೇವ್ರು ಅವ್ರು. ಆದ್ರೂ ಏನು ಸುಖ ಕಂಡಿಲ್ಲ. ಈಗ ಅಮ್ಮಣ್ಣಿ, ದೇವ್ರುಗಳಿಗೆ ಅರಕೆ ಕಟ್ಕೊಂಡಿದೀನಿ ನಾನು ಅಂತಂದ್ರೆ ಹೇಳಬೇಡ. ನನ್ನ ಸೊಸೆಗೆ ಮಕ್ಕಳಾಗ್ಬಿಟ್ರೆ ನಿನಗೇನ್ ಬೇಕೋ ಕೊಡ್ತೀನಿ ಅಂತಾನ ದೇವ್ರುಗಳಿಗೆ ಅರಕೆ ಕಟ್ಕೊಂಡಿದೀನಿ. ನನ್ನ ಸೊಸೆನೂ ಕಟ್ಕೊಂಡವಳೆ. ಬಡ್ಕೊಂಡಿದ್ದಂಗೆ ನಾನು ಅವಳು ಮಾಡ್ಲಿಲ್ಲ ಅವಾಗ. ನಾನು ಬಡ್ಕೊಂಡಿದ್ದೆ ಅವಾಗ. ಮನೆ ಮಕ್ಕಳು ಮಾಡ್ಕೊಳ್ರಿ ಅಂತ ನನ್ನ ಮಾತು ಕೇಳಲಿಲ್ಲ. ಇವಾಗ ಕಷ್ಟ ಬಂದೈತೆ, ಇವಾಗ ದೇವ್ರ ತಕೋಗೋದು, ಡಾಕ್ಟ್ರು ತಕೋಗೋದು ಮಾಡ್ತಾರೆ. ಅವ್ರ ಕೈಲಾಗದ್ ಮಾಡ್ತಾರೆ ಡಾಕ್ಟ್ರು, ಕೈಲಾಗೋದಿಲ್ಲ ಎಲ್ಲ ಮಾಡಕ್ಕಾಕೈತೆ ಅವ್ರ ಕೈಗೆ? ಆಗಲ್ಲ. ಹಿರಿಯರ ಮಾತಾ ಕೇಳ್ಬೇಕಣಮ್ಮ. ನಾವುನು ಇವನ್ನೆಲ್ಲ ಅನುಭವಿಸ್ಕೊಂಡು ಬಂದಿರೋರು. ನಾವೇನು ಯಾವ್ದನ ಕೆಟ್ಟದ್ ಕೇಳ್ತೀವಿ?
ನನಗೂ ನನ್ನ ಸೊಸೆಗೂ ಏನು ದ್ವೇಷವೇ ಏನಿಲ್ಲ. ಮಕ್ಕಳಾದ್ರೆ ನನಗೂ ಮೊಮ್ಮಗಳು ಆದಂಗೆ ತಾನೆ, ನನಗೂ ಖುಷಿನೇ ತಾನೆ. ಹೇಳಮ್ಮಣ್ಣೆ ಅತ್ತ ಸುಮಾರು ಕಡೆ ತೋರ್ಸವ್ರ ಅವರು ದೇವ್ರಿಗೂ ದಿಂಡ್ರಿಗೆಲ್ಲ ಹೋಗ್ಯವ್ರಿ, ಏನು ಸುಖ ಕಂಡಿಲ್ಲ. ಹಂಗಾರ ಹಂಗೇನು ನೋಡಮ್ಮ ತಾಯಿ. ಅಲ್ಲ ಕಣಜ್ಜಿ, ನೀನು ಮಾತಾ ಕೇಳ್ಬೇಕಾಗಿತ್ತವ್ರು. ಅಮ್ಮಣ್ಣಿ ಸವಿತಮ್ಮ, ನಿಂತ ಒಂದ್ ಮಾತು ಹೇಳ್ತೀನಿ, ಅದನ್ನ ಯಾರ ಕಿವಿಗನ ಹಾಕಿಯ. ಇವಾಗ ಅದ್ ಯಾತ ಬಂದೈತಂತೆ, ಅದೇನಮ್ಮ ಅದು ಗಂಡ ಹೆಂಡತಿ ಏನ್ ಸೇರಂಗಿಲ್ವಂತೆ. ಡಾಕ್ಟ್ರು ಅವ್ರ ತಗೋ ತಗೊಂಡು ಮಗ ಮಾಡ್ತಾರಂತ ಕಣೆ ಅಮ್ಮಣ್ಣಿ. ಅದಂತದೆಲ್ಲ ಬಂದೈತಂತೆ. ಅಂಥದ್ಕೂ ಒಂದ್ಸಲಿ ನಾ ಮಾಡಿಸ್ಕೊಂಡವಳ ನನ್ ಸೊಸೆ, ಆದ್ರೂ ಅದ್ ಕೈಗೂಡಿಲ್ಲ. ನನಗೆ ಅವಳೇನು ಹೇಳಲಿಲ್ಲ, ನಮ್ಮ ಹುಡುಗ ಹಿಂಗಾದ್ರಿಂಗೆ ಕಣಮ್ಮ ಅಂತಂದ. ಅವಾಗ ರಾಮ ಭಗವಂತ ಎಂತ ಕಾಲ ಬಂತಮ್ಮ ಅಂತ ನಾನು ಬಾಯಿ ಮ್ಯಾಕ್ ಬೆಳ್ಳಿಕ್ಕಂಡಿ. ನೋಡಿ ಎಂತದ್ ಮಾಡಿಸ್ಕೊಂಡವಳ ನನ್ ಸೊಸೆ. ಒಂದು ಮಾತು ನನ್ಗೆ ಹೇಳೋದ್ ಬೇಡ ಹಂಗಾರೆ ಲೆಕ್ಕ ಹಾಕು. ಅದ್ಯಾತೊಂದು ನನಗೆ ಗೊತ್ತಾಗ್ಲಿಲ್ಲ ಅದು. ಒಟ್ಟು ಗಂಡ ಹೆಂಡತಿ ಏನ್ ಸೇರ್ಬೇಕಾಗಿಲ್ವಂತದಕ್ಕೆ ಡಾಕ್ಟ್ರೇನ ಅದೇನೋ ಮಾಡಿ ಹೊಟ್ಟೆಕ್ ಬಿಡ್ತಾರಂತೆ. ಅಲ್ಲಲ್ಲೇ ಸವಿತಕಯ್ಯ, ನಿಂಗಜ್ಜೆ ಚೆನ್ನಾಗಿದ್ದೀರಾ ಇಬ್ರು? ಹಾಗಾಳೆ ಪ್ರಮಿಳಮ್ಮ ಯಾವಾಗ ಬಂದ ಮನೆ ಊರಿಗೆ? ರಾತ್ರಿ ಬಂದ ಕಣ್ಣಿಂಗಜ್ಜಿ. ಆಳೆ 9:30 10 ಗಂಟೆ ಆಯ್ತು. ನೀವೆಲ್ಲ ಮನೆ ಕಂಡಿದ್ರು ಏನೋ, ನಾನು ನಮ್ಮ ಅಪ್ಪನು ರಾತ್ರಿ ಬಂದ್ವಿ. ಸೆನಕ್ಕಿದ್ದೇನ ನಿಂಗಜ್ಜಿ? ಕಣಮ್ಮ, ಹಂಗಿದ್ದೀನಿ. ನೀವು ಸೆನಕ್ಕಿದ್ದೀರಾ? ಕಣಜ್ಜಿ, ನಾನ್ ಸೆನಕ್ಕಿದ್ದೀನಿ. ಸವಿತಕಯ್ಯ ಸೆನಕ್ಕಿದ್ದೇನಕ್ಕ? ಊರಮ್ಮ ಪ್ರಮಿಳಮ್ಮ ಸೆನಕ್ಕಿದ್ದೀನಿ. ಬರ್ರಿ ಕುಕ ಬರ್ರಿ. ಪುಟ್ಟಂಗಜ್ಜಿ ಬರ್ರಿ ತತ್ತ ಕುಕ್ಕಳ್ರಿ. ನಾನ್ ಕುಕಮ್ಮಂಗಿಲ್ಲ ಕಡೆ ಸವಿತಮ್ಮ. ಅಟ್ಟಿ ಮುಂದೆ ಒಂದೆರಡು ಗೋಧಿ ಒಣಗಾಕಿದ್ದೆ, ಕೋಳೆ ಕೊಕ್ರೆ ತಿಂದ್ಗಿಂದು ಹೋಗ್ತವೆ. ನಾನು ಹೋಗ್ಲಿಲ್ಲ ಅಂದ್ರೆ ನಾನ್ ಬರಲ್ಲ ಅಂದೆ ಅಲ್ಗುನು. ಈ ಪ್ರಮಿಳಮ್ಮ ಇದ್ದಳು, ಬಾರ್ ಪುಟ್ರಂಗಜ್ಜಿ ಹೋಗ್ ಬರೋಣ ಸವಿತಕಯ್ಯರ್ ಮಂತಕ್ಕೆ ಅಂತ ಹೇಳ್ಕೊಂಬಂದ್ಲು ನನ್ನ. ನೀನು ಕುಕೊಂಡು ಮಾತಾಡ್ರಿ ನೀವು ಮೂವರು, ನಾನು ಹೋಗ್ತೀನಿ. ಮಂತಕ್ ಬಂದಳು ಮಕ ತೋರ್ಸಾಕ್ ನೀನಂಗಾರೆ ಬಾ ಕೂಕ ಒಂದ್ ಸಣನ. ನೀನು ತಟ ಅಂಬ ತಾಡ್ಕಿ ತಿಕ್ಕಂಡ್ ಪುಟ್ರಂಗಜ್ಜಿ ನೀನು ಅಂದ್ರ ಒಟ್ಟು. ಏನ್ ದಿನಾ ಬಂದ್ ನಮ್ಮಂತಕ್ಕೆ ಕುಕಂ ಚಾಂಬದ್ರಂಗ ಹಂಗ್ ಬಂದ್ ಹಿಂಗ್ ಹೋಗ್ತಿದ್ಯಾ. ಬಾ ಕೂಕ ಒಂದ್ ಸಣನ. ನಿನ್ ಮಾತ್ ಕೇಳಿ ಯೋಸ್ ದಿನ ಆತು, ಏನ್ ಕತೆ ಒಂದೇಳು ಮಾತಾಡ್ ಹೋಗಿವಿಂತಿ. ಹೂಕಂಡ್ ಪುಟ್ರಂಗಜ್ಜಿ ಕೂಕ ಒಂದ್ ಸಣನ ಹೋಗೋಣ. ಈಗಲೇ ಸವಿತಮ್ಮ, ಈಗ ಈಟ ಆತು. ನನ್ ಸೊಸೆ ನನ್ನ ಮಾತ್ ಕೇಳ್ಬಿಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಗೊತ್ತಿರ್ಲಿಲ್ಲ. ಯಾತ್ ನಿಂಗಮ್ಮ ಯಾತ ನಿನ್ ಸೊಸೆದೇನೋ ಹೇಳ್ತಿದ್ದೆ ಸವಿತಮ್ಮಂತಾಗೆ, ನನ್ಗೂ ಒಂದಿಟ್ಟು ಹೇಳಮ್ಮ ಕೇಳಿಸ್ಕೊಂತೀವಿ. ಅಯ್ಯ ಪುಟ್ರಂಗಜ್ಜಿ, ನನ್ ಸೊಸೆ ಕತೆ ಯಾತ್ ಕೇಳ ಸುಮ್ನಿರತ್ತ. ಅದೇನ ಮಕ್ಕಳಾಗಿಲ್ವಲ್ಲ ಇನ್ನೂ, ಅದ್ರ ಬಗ್ಗೆನೇ ಮಾತಾಡ್ಕೊಂಡ್ ಕುಕೊಂಡಿದ್ವಿ ನಾನು ಸವಿತಮ್ಮ. ನೋಡು 6 ವರ್ಷ 7 ವರ್ಷ ಆದ್ರೂ ನನ್ನ ಸೊಸೆಗೆ ಮಕ್ಕಳಾಗ್ಲಿಲ್ಲ ಅಂತ ಮಾತಾಡ್ಕೊಂಡ್ ಕುಂತಿದ್ವಿ. ಹಾಗಳ್ಳಿಂಗಜ್ಜಿ ಮಂದೆ ಯಾರ ಹಂಗಂತಿದ್ರು, ಒಂದ್ 3 ತಿಂಗಳಾದ್ರೂ ಹೊರಕಾಗಿರ್ಲಿಲ್ವಂತ ನಿನ್ ಸೊಸೆ ಏನೋ ಗರ್ಭಿಣಿ ಅಂತ ಏನೋ ಹೇಳ್ತಿದ್ರಮ್ಮ. ಯಾರನು ಯಾಕೆ ಆಗ್ಲಿಲ್ವೇನೋ ನಿಂಗಜ್ಜಿ? ಪುಟ್ಟಂಗಮ್ಮ ಸುಮ್ಮ ಕೂಕ ಒಂದ್ರ ಒಟ್ಟು. ಅವಳು ಆಗದೆ ಹಂಗೆ. ಏನು ನಮ್ಮಂಗೆ ತಿಂಗಳ ಆಗಲ್ಲ ಅವಳು. ತಿಂಗಳ ಮೇಲೆ 10 ದಿನ 15 ದಿನ, ಒಂದೊಂದ್ಸಲಿ 2 ತಿಂಗಳಾದ್ರೂ ಆಗಲ್ಲ. ನಾನು ಯೋಟೋ ಆಸೆ ಇಕ್ಕೊಂಡಿದ್ದೆ, 2 ತಿಂಗಳು ಆಗಿಲ್ಲ ಬಿಡು ನಾನ್ ಸೊಸೆ ಗರ್ಭಿಣಿ ಆಗ್ಯವಳೆ ಅಂತಾನ. ಆಮೇಲೆ ತಿರ್ಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡಾಗ ಅದೇ ಯಾತನೋ ಕಾಯಿಲೆ ಐತಂತ ಅವಳಿಗೆ. ಅದಂತದ ಪೀಚಿ ಓಡಿನೋ ಅದೇ ಯಾತೋ ಅಂತ ಹೇಳ್ತಾರ. ನನಗದನ್ನ ಹೇಳಕ್ಕೂ ಬರಲ್ಲ. ಅಂತ ಕಾಯಿಲೆ ಐತಂತೆ. ಅದಕ್ಕೆ ಅವಳು ತಿಂಗಳನ ಹೊರಿಕಾಗಲ್ವಂತೆ. ನಿಂಗಜ್ಜಿ, ಹಂಗಾದ್ರೆ ನಿನ್ ಸೊಸಿಗೆ PCOD ಪ್ರಾಬ್ಲಮ್ ಐತೆ ನೋಡಪ್ಪ. ಈಗ ಎಲ್ಲಾರ್ಗು ಅದೇ ಕಣ್ಣಿಂಗಜ್ಜಿ ಅದೇ ಪ್ರಾಬ್ಲಮ್ ಇರೋದು. ಪುಟ್ರಂಗಜ್ಜಿ, ಈಗ ಇರೋ ಮದುವೆ ಆಗೋ ಎಲ್ಲ ಹೆಂಗುಸ್ರಿಗೂ ಮಕ್ಕಳಾಗಲ್ಲೋದಕ್ಕಿದೇ ಸಮಸ್ಯೆ. ಎಲ್ಲರಿಗೂ PCOD ಥೈರಾಯ್ಡ್ PCOD. ಪ್ರಮಿಳಮ್ಮ ಉಕಡೆ ಇದ್ಯಾತ ಹೇಳಲ್ಲ, ಥೈರಾಯ್ಡ್ ಗಿರಾಯ್ಡ್ ಆದ್ರೂ ಮಾತ್ರ ನುಂಗ್ತಾ ಇದ್ದಾಳೆ ಇವಾಗ. ಅದನ್ನು ಅಂತ ಹೇಳೋರಂತೆ ಡಾಕ್ಟ್ರು ನನ್ನ ಸೊಸಿಗೆ. ನೋಡಮ್ಮ, ನನ್ಗೆ ಅದನ್ನ ಜ್ಞಾಪನಕ್ಕೆ ಬರಲಿಲ್ಲ ನನಗೆ. ಅದು ಐತಂತ ಕಡೆ ಅಮ್ಮಣ್ಣಿ. ಪ್ರಮಿಳಮ್ಮ, ಈ PCOD ಥೈರಾಯ್ಡ್ ಅಂತ ಅಂದಲ್ಲ, ಯಾಕೆ ಹಿಂಗಂದ್ರೆ ಅಮ್ಮಣ್ಣಿ? ಪುಟ್ರಂಗಜ್ಜಿ, PCOD ಥೈರಾಯ್ಡ್ ಅಂತಂದ್ರೆ ಅವೇನ್ ಬ್ಯಾರೆ ಏನಲ್ಲ. ಈಗ ಹೆಂಗಸರು ಮದ್ವೆ ಆಗ್ತಾರಲ್ಲ, ಅವರು ತೀರಾ ದಪ್ಪಗಾದ್ರೆ ಬದುಕು ಬಾಳು ಮಾಡ್ದಂಗಿದ್ರೆ ಸರಿಯಾಗಿ ಉಂಬೋದು ತಿಂಬೋದು ಒಳ್ಳೆ ಆಹಾರ ತಿನ್ಲಿಲ್ಲ ಅಂತಂದ್ರೆ ಈಗ ಇಂಥ ಕಾಯಿಲೆಗಳು ಬರ್ತವೆ.
ಆ ಮೊದ್ಲು ಹೆಂಗಸರುಗಳು ಅಂದ್ರೆ ನೀವೆಲ್ಲನ ವಯಸ್ಸಿನಾಗಿದ್ದಾಗ ಮದ್ವೆ ಹಾಕಲೆ ಮಕ್ಕಳಾಗವು. ಇವಾಗ ಹಂಗಲ್ಲ ಕಣ್ಪುಟ್ರಂಗಜ್ಜಿ, 2 ವರ್ಷ 3 ವರ್ಷ ಆದ್ರೂ ಮಕ್ಕಳಾಗಲ್ಲ. ಯಾಕೆ ಅಂದ್ರೆ ಈಗ ಇಂಥ PCOD ಥೈರಾಯ್ಡ್ಗಳು ಅಂತಾನ. PCOD ಅಂದ್ರೆ ನಮ್ ದೇಹದಾಗೆ ಹಾರ್ಮೋನ್ ಇರ್ತವೆ. ಹಾರ್ಮೋನ್ಗಳು ಎತ್ತುವಾಸ ಇಂಬ್ಯಾಲೆನ್ಸ್ ಆದಾಗ ಹಂಗ ಆಗ್ತವೆ. ಡಾಕ್ಟರ್ಗಳು ಅದಕ್ಕೆ ಮಾತ್ರೆ ಕೊಡೋದು, ಇಂಜೆಕ್ಷನ್ ಕೊಡೋದು ಎಲ್ಲ ಮಾಡ್ತಾರೆ. PCOD ಥೈರಾಯ್ಡ್ ಇಂಥವಿದ್ರೆ ರಜನೂ ಆಗಲ್ಲ ಹೆಂಗಸ್ರು. ಕೇಳಿಸ್ಕೊಂಡೆ ನಿಂಗಮ್ಮ. ನಾವು ಮದುವೆ ಆದಾಗ ಇವೆಲ್ಲ ಇರ್ಲಿಲ್ಲ. ಒಂದಾದ್ಮೇಲೆ ಒಂದು ವರ್ಷಕ್ಕೊಂದು ಮಕ್ಳು ನೇರಾರು. ಇವಾಗ ದೇವ್ರೇ ಭಗವಂತ ನಮ್ಗೊಂದು ಮಕ್ಕಳಾದ್ರೂ ಸಾಕಪ್ಪ, ಒಂದು ಮಗ ಆದ್ರೂ ಸಾಕಪ್ಪ ಅಂತ ಕೈ ಮುಖ್ಯಂತಾರೆ. ಎಂತ ಕಾಲ ಬಂತು ನೋಡು ಅಲ್ವೇ. ಪ್ರಪಂಚ ಹೋಗ್ತಾ 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 ಕೆಟ್ಟೋಕೈತ್ ಕಣ್ಣಿಂಗಜ್ಜಿ. ಹೋಗ ಕೆಟ್ಟೋಕೈತಿ. ಇದ್ಯಾತ ಆಳ ಅಧ್ವಾನ ತಿಂಬದು ಉಂಬದು ಬಂದ್ಬಿಟ್ಟು ಎಲ್ಲ ಅಧ್ವಾನ ಮಾಡ್ಬಿಡ್ತು. ಏನು ಇವಾಗ ಯಾತ ಗೋಬಿ ಮಂಚೂರಿ ಅಂತೆ, ಪಾನಿಪುರಿ ಅಂತೆ, ಪಿಜ್ಜಾ ಅಂತೆ, ಬರ್ಗರ್ ಅಂತೆ. ಅವ್ರ ಮನೆ ಹಾಳಾಗುವಾಗ ಅಂಥವನ್ನ ತಿಂಬಕಾಕೈತೆ. ತಿಂದು ನಾವು ಆರೋಗ್ಯ ಸನಕಿ ಕೆಮ್ಮಕಾಕೈತೆ ನಿಂಗಮ್ಮ. ನಾವು ಮೊದಲು ನೀನು ಅವ ಒಂದು ಊಟಿಗೆ ರಾಗಿ ಇರಲಿಲ್ಲ ಅಂತಂದ್ರೆ ರಾಗಿ ಕಲ್ಲು ಹೂಡಿ ಅವನ್ ಬೀಸ್ಕೊಂಡು ಇಟ್ಕುದಿ ಹಾಕಿ ಇಟ್ಟು ಮುದ್ದು ಮಾಡ್ಕೊಂಡು ಉಮ್ತಿದ್ವಿ. ಈಗ ನಾವು ಒಂದು ಊಟಿಗೆ ಹಸಿಟ್ಟಿಲ್ಲ, ರಾಗಿ ಇಟ್ಟಿಲ್ಲ ಅಂತಂದ್ರೆ ಹೋಟ್ಲಿಂದ ಪಾರ್ಸಲ್ ತೋರಿಸ್ತಾರೆ ಗಂಡ್ರನ್ ತಾಯಿ. ಇವತ್ತು ಅಡುಗೆ ಮಾಡಕ್ಕೆ ಏನು ಇಲ್ಲ ನಮ್ಗೆ, ಹುಡುಗ ಒಂದಿಟ್ಟು ಪಾರ್ಸಲ್ ತಕೊಂಬ ಯಾತನ ಅಂತಾನೆ. ಆ ಅಡುಗೆ ಹೋಟ್ಲುಗಳಾಗ ಏನು ಚೆನ್ನಾಗಿರೋ ಸಿಗ್ತೈತೆ? ಎಲ್ಲೋ ಒಂದು ಹೋಟ್ಲಾಗ ಚೆನ್ನಾಗಿರೋದು ಸಿಗೋದು. ಎಲ್ಲ ಹೋಟ್ಲುಗಳಿಗೂ ಅಲ್ಲೂ ತೊಂದ್ರೆ ಚೆನ್ನಾಗಿರೋ ಸಿಗ್ತೈತೆ. ಇವ್ರಿಗೆ ನಾಲಿಗೆ ರುಚಿ ಸಿಗಬೇಕಲ್ಲ. ಎಲ್ಲ ಒಂದೊಂದು ಮಾರುದ್ದ ನಾಲಿಗೆ ಮಾಡ್ಕೊಂಡ್ಬಿಟ್ಟವ್ರಿ. ಮಾತೆತ್ತಿರ್ ನನಗೆ ಕಬಾಬ್ ಬೇಕು, ಮಾತೆತ್ತಿರ್ ನನಗೆ ಬಿರಿಯಾನಿ ಬೇಕು, ಮಾತೆತ್ತಿರ್ ನನಗೆ ಎಗ್ ರೈಸ್ ಬೇಕು. ಇವಾತನ ಗಾಣದೊಳಗೇನಲ್ಲ ಇಟ್ಟುದ್ದಾನ ಎರೆಹುಳ ಅಂತವೆಲ್ಲ. ಇದು ಮ್ಯಾಗಿ ಅಂತಿ ಮ್ಯಾಗಿ. ಮ್ಯಾಗಿ ನಾನು ಗೂಗಿಕ್ಕ ಹೇಳಿಂಗ ಮಾತ. ಇಟ್ಟು ಅಡ್ವರ್ಟೈಸ್ನವ್ರು ಹಂಗೆ ಮಾಡ್ತಾರೆ ಹೇಳು. ಹುಡುಗರು ಕುಕಮಕ್ಕಿಲ್ಲ, ಅಡ್ವರ್ಟೈಸ್ನಾಗ ಬಂದ್ಬಿಟ್ಟು ಇನ್ನು ಮ್ಯಾಗಿ ಅಂತ ಬಂದ್ಬಿಡ್ತಾರೆ. ಆ ಹುಡುಗರು ಅದು ನನಗೆ ಬೇಕು, ಇದು ನನಗೆ ಬೇಕು ಅಂತ ಹುಡುಗರು ಆಟ ಹಿಡ್ಕೊಂಡು ಕುಕಂತಾರೆ. ಹಿಂಗಾಗಿ ಆಗಿ ಹೆಂಗಸರು ಮಕ್ಕಳೆಲ್ಲನ ಕೆಟ್ಟ ಕುಲಕರ್ಮ ಎದ್ದೊಯ್ಬಿಟ್ಟವೆ. ಕೂಳ್ ನ್ಯಾಯವಾಗಿ ತಿಂಬಲ್ಲಿ ಈಗಿನ ಮಕ್ಕಳು. ದೊಡ್ಡರ ಹಾಳಾಗಿ ಹೋಗ್ಲಿ, ಮಕ್ಕಳು ಕೈಗೆ ಮೊಬೈಲ್ ಕೊಟ್ರೆ ಅಲ್ವೇ ಇವಾಗ ಉಂಬದು. ನಾವು ಹುಡುಗರಾಗೆ ಯಾತನ ಆಗ್ಲಕ್ಕ ಹಾಕಿಕ್ಕಿರಿ ತಿಂದೇವಪ್ಪ ಅಂಬವು. ಈಗ ಅಂತ ಉಗಳು ಅದೇ ಹೋಗ್ತಾವೆ ಯಾತನ ಹಾಕಿರಿ. ಎಡಗೈಯಾಗ ಮೊಬೈಲ್ ಇರ್ಬೇಕು, ಬಲಗೈಯಾಗ ಉಮ್ತಿರ್ಬೇಕು. ಯೋಟ್ ತಿಂದೆ ಯೋತೆ ಗೊತ್ತಾಗಲ್ಲ. ಉಂಬದಲ್ಲ ಯೋಲಕ್ಕೆ ಹೋಗೋರು ಮೊಬೈಲ್ ಹಿಡ್ಕೊಂಡು ಹೋಗ್ತವೆ. ಹಂಗಾರೆ ಮೊಬೈಲ್ ಇಲ್ಲ ಅಂದ್ರೆ ತಿರ್ಗದ ಯೋಲು ಉದ್ರಲ್ವೇನೋ ನಿಂಗಮ್ಮ. ಹೇಳತ್ತ ನನಗೆ ಸಿಟ್ಟು ಬಂದಂಗೆ ಆಕೈತಿ. ಏನು ಅಂದ್ರೆ ಹೇಳಂಗಿಲ್ಲ. ಯಾಕಂದ್ರೆ ಬ್ಯಾರ ಮನೆಗಲ್ಲ, ನಮ್ಮ ಮನೆಗಳಿಗೂ ಇದೇ ಸಮಸ್ಯೆಗಳು ಇರೋದ್ರಿಂದನ ನಾವು ಹೇಳ್ಕೊಂಬಂಗಿಲ್ಲ ಕಣ ನಿಂಗಮ್ಮ. ಇವೆಲ್ಲ ಆಗಿ ಎಲ್ಲ ಹಾಳಾಗಿ ಹೋಗ್ತೈತಿ. ಬತ್ತ ಜನಗಳಿಗೆ ಮಕ್ಕಳಾಗದೆ ಅಪರೂಪ ಆಕೈತೆ ಏನಮ್ಮ. ಪುಟ್ರಂಗಜ್ಜಿ, ನೀನು ನಿಜವಾಗಿ ಹೇಳ್ತಿದ್ದೆ ಕಣ್ ಪುಟ್ರಂಗಜ್ಜಿ. ಈಗ ನಡೀತಿರೋದು ಹಂಗೆ, ನೀನು ಹೇಳ್ತಿರೋದು ಹಂಗೇನ. ನೀನು ಇವಾಗ್ನವರು ಹಂಗೆ ಕಣ್ ಪುಟ್ರಂಗಜ್ಜಿ. ಬರೇ ರುಸಿಯಾದು ಅದ್ಯಾತ ಸ್ಪೈಸಿ ಆಗಿರ್ಬೇಕು ಅಂತ ಹೇಳ್ತಾರೆ. ನಾಲಿಗೆಗೆ ರುಚಿ ಆಗಿರ್ಬೇಕು. ಆರೋಗ್ಯ ದೇಹ ಹೆಂಗನ ಹಾಳಾಗೋಗ್ಲಿ, ನಾಲಿಗೆಗೆ ರುಚಿ ಆಗಿರ್ಬೇಕು ಅಂತ ತಿನ್ಬೇಕು ಅಂತಾನೆ ಹೇಳ್ತಾರೆ ಕಣ್ ಪುಟ್ರಂಗಜ್ಜಿ. ಅಮ್ಮಣ್ಣಿ ಸವಿತಮ್ಮ, ನಾವು ಮೊಣಕಾಲ್ ಸಂದಾಗ ನೋಡಕ್ ಹೋಗ್ಬಾರ್ದು ಕಣೆ. ತಲೆ ಎತ್ತಿ ದೂರ ನೋಡ್ಬೇಕು. ಇವತ್ತೊಂದಿನದ್ ನಾವ್ ಯೋಚನೆ ಮಾಡ್ಕೊಂಡ್ ಕೂಕೊಂಡ್ರೆ ಮುಂದೆ ಜೀವನ ಯಾರಿಗ್ ಬಿಡ್ತೀಯ ಅಮ್ಮಣ್ಣಿ? ಆಮೇಲೆ ಅನುಭವಿಸೋರು ನಾವೇ ತಾನೆ. ನೋಡು ನಿಂಗಮ್ಮನ ಸೊಸೆ 6 ವರ್ಷ 7 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಯೋಟ್ ನೋವು ಅನ್ಭವಿಸ್ಬೇಕು ಹೇಳ ಅಮ್ಮಣ್ಣಿನೂ ಆಗ್ಲಿ, ನಿಂಗಮ್ಮನೇ ಆಗ್ಲಿ, ಅವ್ರ ಮನೆಯವರೇ ಆಗ್ಲಿ. ಒಂದು ಮಕ್ಕಳು ಪಡಿಬೇಕು ಅಂದ್ರೆ ಇವಾಗ ತಪಾಸ್ ಮಾಡ್ಬೇಕು. ಹಂಗಾಗ್ಬಿಟ್ಟೈತಿ ಪರಿಸ್ಥಿತಿ. ಪ್ರಮೇಳಮ್ಮ, ಆಗ್ಲೇ ಅದಾತ PCOD ಅದಾತ ಥೈರಾಯ್ಡ್ ಒಂದಲ್ಲ, ಅದಕ್ಕೆ ಏನು ಪರಿಹಾರನೇ ಇಲ್ವೇನೆ ಅಮ್ಮಣ್ಣಿ? ಯಾಕಿಲ್ಲ ನಿಂಗಜ್ಜಿ, ಎಲ್ಲಾ ಸಮಸ್ಯೆಗಳಿಗೂ ಎಲ್ಲಾ ಪ್ರಶ್ನೆಗಳಿಗೂ ಒಂದು ಉತ್ತರ ಇದ್ದಂಗೆ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರ್ತೈತಿ. ನಾವು ನಮ್ಮ ಜೀವನ ಶೈಲಿನ ಸರು ಮಾಡ್ಕೋಬೇಕು. ಕಷ್ಟಪಟ್ಟು ದುಡಿಬೇಕು, ಬೆವರರಿಸ್ಬೇಕು, ಒಳ್ಳೊಳ್ಳೆ ಆಹಾರ ತಿನ್ಬೇಕು, ಪ್ರೋಟೀನು ವಿಟಮಿನ್ ತಿನ್ಬೇಕು, ಹಾರ್ಮೋನ್ ಇಂಬ್ಯಾಲೆನ್ಸ್ ಕಮ್ಮಿ ಮಾಡ್ಕೋಬೇಕು, ವ್ಯಾಯಾಮ ಮಾಡಬೇಕು, ಮೈ ಬಗ್ಗುಸ್ ಕೆಲಸ ಮಾಡಬೇಕು, ಮನಸ್ಸು ಶಾಂತವಾಗಿರ್ಬೇಕು. ಇವೆಲ್ಲ ಇದ್ದಾಗ ಎಲ್ಲ ಒಳ್ಳೇದಾಕೈತಿ. ಹಿಂಗಂತ ಹೇಳ್ಬಿಟ್ಟು ಸುಮ್ಮನಾಗೋದಲ್ಲ, ಡಾಕ್ಟ್ರು ತಕ್ಕ ಹೋಗ್ಬೇಕು, ಡಾಕ್ಟ್ರ್ ಹೇಳಿದ್ನು ಕೇಳ್ಬೇಕು.
ಆವಾಗ ಚೆನ್ನಾಗ್ ಆಕೈತಿ. ಪ್ರಮೀಳಮ್ಮ, ನನ್ ತೊಡೆ ಮೇಲೂ ನನ್ನ ಮೊಮ್ಮಗಳ ಹುಚ್ಚ ಒಯ್ಬೇಕು ಎಂಬುದು ಆಸೆ ಐತ್ ಕಡೆ ನನಗೂನು. ಯಾರ ನಮ್ಮ ಮಕ್ಳು ಎತ್ಕೊಂಡು ಆಟ ಆಡಿಸ್ತಿದ್ರೆ ನನಗೆ ಕಳ್ಳು ಕಿವಿಸ್ತಂಗ ಆಕೈತ್ ಕಡೆ ಮಣ್ಣಿ ಕಳು ಕಿವಿಸ್ತಂಗ ಆಕೈತ್ ನಮ್ ತಾಯಿ. ನನಗೂ ಎಂತದಾರ ಒಂದ್ ಮೊಮ್ಮಗಳ ಇದ್ದಿದ್ರೆ ನಾನು ಹಿಂಗೆ ಆಡಿಸ್ತಿದ್ನಲ್ವೇ ಅಂತಾರ ಅನ್ನಿಸ್ತೈತಿ. ಏನ್ ಮಾಡ ನನ್ನ ಹಣೆ ಬರ್ಕೆ ನನ್ನ ಮಗುಗೊಂದ್ ಮಗ ಆಗ್ತಿಲ್ಲ. ಎಳೆ ಮಡಿ ಅತ್ತ ಏನ್ ಕೊಡ್ತಾನ ದೇವ್ರ ನಮ್ಗೊಂದ್ ಫಲಾನ. ನಿಂಗಮ್ಮ, ನಿಂಗಮ್ಮ, ಕಣ್ಣೀರ್ ಹಾಕ್ಬೇಡ, ಸುಮ್ಕಿರು. ಅಳಬೇಡ, ಎಲ್ಲ ಒಳ್ಳೇದಾಕೈತಿ. ಭಗವಂತ ಪರೀಕ್ಷೆ ಮಾಡ್ತಾನೆ ಕಣಮ್ಮ, ಪರೀಕ್ಷೆ ಮಾಡ್ತಾನೆ ಎಲ್ಲನ. ಪರೀಕ್ಷೆ ಮಾಡಿ ಆಮೇಲೆ ಎಲ್ಲನ ಒಳ್ಳೇದು ಮಾಡ್ತಾನೆ. ಅಳಬೇಡ, ಸುಮ್ಕಿರು. ಏನ ಕಣೆ ಪುಟ್ರಂಗಮ್ಮ, ನನಗಂತೂ ಅದ್ರ ಮ್ಯಾಗ ನಂಬಿಕೆನೆ ಹೋಗ್ಬಿಟ್ಟೈತಿ. ನಂಬಿಕೆ ಕಳ್ಕೊಬೇಡ ಕಣೆ. ನಿಂಗಮ್ಮ, ನಂಬಿಕೆ ಕಳ್ಕೊಬೇಡ್ದು. ಪ್ರಮೀಳಮ್ಮ ಹೇಳ್ದಂಗೆ ನಮ್ಮ ಜೀವನ ಶೈಲಿನ ಸೊರ್ ಮಾಡ್ಕೋಬೇಕಷ್ಟೇನ. ನೀವು ಅಷ್ಟೇನ. ಈ ವಿಡಿಯೋ ನೋಡೋರು ಊಟ ನಮ್ಮ ಆರೋಗ್ಯನ ನಿರ್ಧರಿಸ್ತೈತಂತೆ. ನಾವೇನು ತಿಂತೀವೋ ನಮ್ಮ ಜೀವನನೂ ಹಂಗೆ ಇರುತ್ತಂತೆ. ಅದರಿಂದ ನೋಡ್ಕೊಂಡು ಒಳ್ಳೇದನ್ನೇ ತಿಂದ್ರಿ. ನಾವು ಇಟೆಲ್ಲ ಮಾಡೋದು ನಮ್ಮ ಆರೋಗ್ಯಕ್ಕೂ ಒಳ್ಳೇದಕ್ಕೆ ಅಲ್ವೇ. ನಮ್ಮ ಮಕ್ಕಳು ಮರಿ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತಲೇ ಮೊದಲು ನಾವು ಚೆನ್ನಾಗಿರ್ಬೇಕು, ನಮ್ಮ ಪರಿಸರ ಚೆನ್ನಾಗಿರ್ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೊಂಡು ತಿಂಬದನ್ನ ಚೆನ್ನಾಗಿರೋದು ತಿಂದ್ರಿ. ನೀವು ರುಸಿಯಾಗಿ ತಿನ್ಬೇಡ್ರಿ ಅಂತ ಹೇಳ್ತಿಲ್ಲ ನಾನು. ತಿಂದ್ರಿ, ನೋಡ್ಕೊಂಡು ಅಡಕವಾಗಿ ತಿಂದ್ರಿ ಅಷ್ಟೇನ. ಎಲ್ಲರಿಗೂ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದು ಮಾಡಲಿ.